ಸಂಸಾರ ಸಮೇತವಾಗಿ ಒಟ್ಟಿಗೆ ಕುತ್ಕೊಂಡು ನೇರ ಬಹಿರಿಂದ ನಾಟಕ ನೋಡ್ಬೋದು ಅಂತ ನಾಟಕ ಹುಡುಗಿ ಕತ್ತಲದಾಗ ಹುಡುಗ ಹಿತ್ತಲದಾಗ ಸದ್ಯ ಟಿಕೆಟ್ ಚಾಲವಾದ ನೋಡ್ರಿ. ಆ ಟಿಕೆಟ್ ಚಾಲವಾದ ಸಿನಿಮಾ ಮಾಡ್ತಾರಂತ ಬೇಕಪ್ಪ ಬೇಕಂದ್ಕೊಳ್ಳಿ ತಂದು ಕೊಡಕದೆ ಮಿರ್ಚಿ ಬಜಿ ಏತಮ್ಮ ಸಿನಿಮಾ ಮಾಡ್ತಂತ ಅದ್ರ ಹೆಸರು ಗೊತ್ತಾಗ್ಲಿಲ್ಲ ಅದು ಇಷ್ಟ ಇನ್ನೊಮ್ಮೆ ಏನಾರು ಕೈ ಮಾಡಿದಿ ಚಪ್ಪಲ ತಗೋತ ನನ್ನ ಸಿನಿಮಾದ ಹೆಸರು ಹುಡುಗಿ ಕತ್ತಲ್ದಾಗ ಹುಡುಗ ಹಿತ್ತಲ್ದಾಗ. ಹುಡುಗಿ ಕತ್ತಲ್ದಾಗ ಹುಡುಗ ಹಿತ್ತಲ್ದಾಗ ನೋಡಾಕ್ಲಿ ಸುಂದ್ರಿ 120 ರೂಪಾಯಿ. ಈ ನಾಟಕದಲ್ಲಿ ಕಾಮಿಡಿ ಕಿಲರ್ ಖ್ಯಾತಿಯ ದಯಾನಂದ ಬೆಳಗಿ ಮುಖ್ಯ ಹಾಸ್ಯ ಪಾತ್ರದಲ್ಲಿ ಹಾಗೂ ಚಲನಚಿತ್ರ ನಟ ಸಿನಿಮಾ ನಟ ಸಂಜು ಬಸಯ್ಯ ಮುಖ್ಯ ಹಾಸ್ಯ ಪಾತ್ರದಲ್ಲಿ ನಾಟಕ ಪಕ್ಕದ ಮನೆ ಚಾಂದ್ರಿ ನೋಡಾಕ್ಲಿ ಸುಂದ್ರಿ. ಈ ನಾಟಕದಲ್ಲಿ ಯೂಟ್ಯೂಬ್ ಸ್ಟಾರ್ ಮಂಜುನಾಥ್ ಮುಳಗುಟ ಮುಖ್ಯ ಹಾಸ್ಯ ಪಾತ್ರದಲ್ಲಿ ಹಾಗೂ ನಾಟಕ ಹುಡುಗಾಗ ಟಿಕೆಟ್ ಚಾಲನೆ ಗಮತ್ಗೆ ಕಮ್ಮಿ ನಾಟಕ ಲೇಟ್ ಆದ್ರೆ ಸ್ಟೇಟ್ ಸಿಗಲ್ಲ ನೋಡ್ರಿ ಅಂತ ನಾಟಕ ಜಾತ್ರೆಯಲ್ಲಿ ಬಾಳ ಕೆಟ್ಟ ತಿಳಿಸಿ ಹೇಳಿದ ಮಗ. ಅಷ್ಟು ಕೆಟ್ಟ ತಿಳಿಸಿ ಹೇಳಿದ್ರು ಊರು ಬಿಟ್ಟಿಲ್ಲ ಹೊರಗೆಟ್ ನನ್ನ ಮಗನ ನೀನು ಹೋಗ್ರಿ ಅವ ಹೇಳಿದ ಮಾತ್ರ ನಾನು ನಿನ್ ತಂಗಿ ಆಗಂಗಿಲ್ಲ ಆಗಂಗಿಲ್ಲ. ನಿನ್ನ ನೆತ್ತಿ ಮ್ಯಾಗ ಗೊತ್ತೀನಿ ಅವ ಬಾಯಿ ತುಂಬಾ ತಂಗಿ ಅಂತ ನೀ ಯಾಕೆ ಆಗುದು ಕಾಣಿಸಿಕೊಳ್ಳುವ ಕಲಾಭಿಮಾನಿಗಳೇ, ನಾಟಕ ಹುಡುಗಿ ಕತ್ತಲದಾಗ ಹುಡುಗ ಹಿತ್ತಲದಾಗ ಹುಡುಗ ಹಿತ್ತಲದಾಗ ಈಗಾಗಲೇ ನಮ್ಮ ಸಂಘದ ಎರಡನೇ ಆಟ ಟಿಕೆಟ್ ಚಾಲವಾದ ನೋಡಿ ಮಾಡಿ ನಿರ್ದೇಶನ ಮಾಡಿರುವಂತ ಹುಡುಗಿ ಕತ್ತಲದಾಗ ಹುಡುಗನ ಹಿತ್ತಲದಾಗ ಹಾಸ್ಯ ನಾಟಕ. ಇನ್ನೊಂದು ಕೊನೆಯ ಪ್ರಾಮುಖ್ಯವಾದ ಸನ್ನಿವೇಶ ಮಂಗಳ ಸ್ವಲ್ಪ ಹೋಗ್ತಾ ಇದೆ. ದಯವಿಟ್ಟು ಕೂತ್ಕೊಳ್ರಿ. ಕೊನೆಯ ಸನ್ನಿವೇಶ ತುಂಬಾ ಮಹತ್ತರವಾದ ಸನ್ನಿವೇಶ. ಈ ನಾಟಕದ ಕ್ಲೈಮ್ಯಾಕ್ಸ್ ತುಂಬಾ ವಿಭಿನ್ನವಾಗಿದೆ. ದಯವಿಟ್ಟು ಕೂತ್ಕೊಳ್ರಿ. ಇನ್ನೊಂದು ಕೊನೆಯ ಸನ್ನಿವೇಶದಿಂದ ಮಂಗಳ ಸ್ವಲ್ಪ ಹೋಗ್ತಾ ಇದೆ. ಇನ್ನು ನಮ್ಮ ಸಂಘದಿಂದ 2ನೇ ಪ್ರದರ್ಶನ ಸರಿಯಾಗಿ ಸಂಜೆ 6:15 3ನೇ ಪ್ರದರ್ಶನ ರಾತ್ರಿ 9:45 4ನೇ ಪ್ರದರ್ಶನ ಮಧ್ಯರಾತ್ರಿ 1 ಗಂಟೆಗೆ. ಇದುವರೆಗೂ ನಮಗೆ ಯಾವ ರೀತಿ ಪ್ರೋತ್ಸಾಹ ಕೊಟ್ಟಿದ್ದೀರೋ ಇನ್ನು ಮುಂದೆ ಬರುವ ಎಲ್ಲ ನಾಟಕಗಳಿಗೂ ಇದಕ್ಕಿಂತ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ಕಲೆ ಉಳಿಯಲಿ, ರಂಗಭೂಮಿ ಬೆಳೆಯಲಿ, ಕಲಾವಿದರ ಜೀವನ ಹಸನಾಗಲೆಂದು ಹಾರೈಸಿ ಅಂತ ಅನ್ನದಾತರು ಆಶ್ರಯದಾತರಾದಂತಹ ತಮ್ಮೆಲ್ಲರ ಅಡಿದಾವರೆಯಲ್ಲಿ ಬಿದ್ದು ಬೇಡಿಕೊಳ್ತಾರೆ. ಕಾಮಿಡಿ ಕಿಲ್ಲರ್ ಖ್ಯಾತಿಯ ದಯಾನಂದ ಬೆಳಗಿ ಮುಖ್ಯ ಹಾಸ್ಯ ಪಾತ್ರದಲ್ಲಿ ಚಲನಚಿತ್ರ ನಟ ಸಂಜು ಬಸಯ್ಯ ಮುಖ್ಯ ಹಾಸ್ಯ ಪಾತ್ರದಲ್ಲಿ ಹಾಗೂ ಮುಖ್ಯ ಹಾಸ್ಯ ಪಕ್ಕದ ಮನೆ ಚಾಂದ್ರಿ ನೋಡಾಕ್ಲಿ. ಅಲ್ಲಂತೆ ಕೊನೆಯ ಸನ್ನಿವೇಶ ಅಂದ ತಕ್ಷಣ ಅಭಿಮಾನಿಗಳು ಗಡಿಬಿಡಿಯಿಂದ ಎದ್ದೇಳುವುದು ಸ್ವಾಭಾವಿಕ. ಆದರೆ ಈ ನಾಟಕವನ್ನು ರಚನೆ ಮಾಡಿದಂಥ ಕವಿಗಳು ಕೊನೆಯ ಸನ್ನಿವೇಶವನ್ನು ತುಂಬ ಮಾರ್ಮಿಕವಾಗಿ ರಚನೆ ಮಾಡಿದ್ದಾರೆ. ನಾಟಕದ ಸಂಪೂರ್ಣ ತಿರುಳನ್ನು ಕೊನೆಯ ಸನ್ನಿವೇಶದಲ್ಲಿ ಅಳವಡಿಸಲಾಗಿದೆ. ಅದಕ್ಕೋಸ್ಕರ ದಯವಿಟ್ಟು ಕೊನೆಯ ಸನ್ನಿವೇಶ ನೋಡಿಕೊಂಡು ಸನ್ನಿವೇಶ ತಮ್ಮ ಮನಸ್ಸಿಗೆ ಹಿಡಿಸಿದೆ ಆದಲ್ಲಿ ಚಪ್ಪಾಳೆ ಮುಖಾಂತರ ಕಲಾವಿದರಿಗೆ ಪ್ರೋತ್ಸಾಹ ನೀಡ್ತಾ ನಿಧಾನವಾಗಿ ನಿರ್ಗಮಿಸಿ ಅಂತ ಕೇಳ್ತಾ ಇದ್ದೀನಿ. ಇನ್ನು ಈ ನಾಟಕ ತಮ್ಮೆಲ್ಲರ ಮನಸ್ಸಿಗೆ ಹಿಡಿಸಿದೆ ಆದರೆ ಜೋರಾದ ಚಪ್ಪಾಳೆ ಮುಖಾಂತರ ಎಲ್ಲ ಕಲಾವಿದರಿಗೆ ಪ್ರೋತ್ಸಾಹ. ಟಿಕೆಟ್ ಚಾಲನೆ ಗಮತ್ಗೆ ಕಮ್ಮಿ ನಾಟಕ ಲೇಟ್ ಆದ್ರೆ ಸ್ಟೇಟ್ ಸಿಗಲ್ಲ ನೋಡ್ರಿ ಅಂತ ನಾಟಕ ಜಾತ್ರೆಯಲ್ಲಿ ಅದರಂತೆ ಅಭಿಮಾನಿಗಳಲ್ಲಿ ಇನ್ನೊಂದು ವಿನಂತಿ, ನಾವೆಷ್ಟೇ ಪ್ರಚಾರ ಮಾಡಿಸಿದ್ರು ನಿಮ್ಮಗಳ ಪ್ರಚಾರದ ಮುಂದೆ ನಮ್ಮ ಪ್ರಚಾರ ಏನೂ ಅಲ್ಲ. ಅದೇನೋ ಅಂತಾರಲ್ಲ, ಶಂಖದಿಂದ ಬಂದ ಮೇಲೆ ತೀರ್ಥನೋ ಹಾಗೆ ನಾಟಕ ನೋಡಿದಂಥ ತಾವುಗಳು ನಾಟಕ ತಮ್ಮ ಮನಸ್ಸಿಗೆ ಹಿಡಿಸಿದ್ರೆ ನಾಟಕ ತುಂಬಾ ಚೆನ್ನಾಗಿದೆ. ಸಂಸಾರ ಸಮೇತವಾಗಿ ನೋಡುವಂಥ ನಾಟಕ, ಹಾಸ್ಯಭರಿತವಾದಂಥ ನಾಟಕ, ಅಶ್ಲೀಲ ರಹಿತ ನಾಟಕ ಅಂತ 4 ಜನಗಳ ಹತ್ರ ಮಾತಾಡಿದ್ರೆ ಆ ಮಾತು 4,000 ಜನರ ಕಿವಿ ತಲುಪುತ್ತೆ. ದಯವಿಟ್ಟು ಅಭಿಮಾನಿ ದೇವರುಗಳಾದ ತಾವು ಪ್ರಚಾರದಲ್ಲಿ ಭಾಗಿಯಾಗಿ ಅಂತ ವಿನಯಪೂರ್ವಕವಾಗಿ ಕೇಳ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ